ಹಲೋ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಬಂದು ಗುರುವಾರ. ಇವಾಗಲೇ ಟೈಮ್ ಬಂದು 3:30 ಆಗೋಗ್ಬಿಟ್ಟಿದೆ. ಸೊ ಇವಾಗ ನಾನು ಪೂಜೆ ಮಾಡಬೇಕು. ಮನೆಯೆಲ್ಲ ಒರೆಸೋದಿತ್ತು, ಅದೆಲ್ಲ ಆಗಿತ್ತು. ಸೊ ಇವಾಗ ಸ್ನಾನ ಮಾಡಿ ಪೂಜೆ ಮಾಡಬೇಕು, ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು. ಸೊ ಇವಾಗ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ನನ್ನ ಮಗಳು ಸ್ಕೂಲಿಂದ ಬಂದು ತಿಂಡಿ ಎಲ್ಲ ತಿಂದ್ಬಿಟ್ಟು ಟಿ ವಿ ನೋಡ್ಕೊಂಡು ನಿಂತಿದ್ದಾಳೆ. ಸೊ ಮಳೆ ತುಂಬ ಜಾಸ್ತಿ, ಯಾವಾಗಲೂ ಸೊನೆ ಸೊನೆ ಥರ ಬರ್ತಾನೆ ಇದೆ. ಬಟ್ಟೆಗಳೆಲ್ಲ ಹಾಕಿದ್ದೀನಿ, ಅದನ್ನು ಕೂಡ ಎತ್ಕೊಂಡು ಬರಬೇಕು. ಹಾಗೆ ನನ್ನ ಮಗಳು ನಾನು ಎಷ್ಟು ಕ್ಲೀನ್ ಮಾಡಿದ್ರು ಕೂಡ ಜಸ್ಟ್ ಒಂದು 5 ಮಿನಿಟ್ಸ್ ಕೂಡ ಬಿಡೋದಿಲ್ಲ. ಆಗಲೇ ಎಲ್ಲ ಅವಳು ಟಾಯ್ಸ್ ಎಲ್ಲ ತಂದು ಸುಟ್ಕೊಂಡಿರ್ತಾಳೆ. ತೆಗೆದಿಟ್ಟಿದ್ದೆ ಆದರೂ ಕೂಡ ಬಿಟ್ಟಿಲ್ಲ, ಮತ್ತೆ ಬಂದು ಇಟ್ಟಿದ್ದಾಳೆ. ಇವಾಗ ನಾನು ಸ್ನಾನಕ್ಕೆ ಹೋಗಿ ಬರೋಷ್ಟೊಳಗಡೆ ಮತ್ತೆ ಇನ್ನೂ ಗಜಿಬಿಜಿ ಮಾಡಿಬಿಡ್ತಾಳೆ. ನೀಟಾಗಿ ತಿನ್ನೋದಕ್ಕೆ ಏನಾದರೂ ಕೊಟ್ಬಿಟ್ಟು ಹೋಗಬೇಕು. ಸೊ ನಾನು ತಲೆಗೆ ಸೀಗೆಕಾಯಿ ಹಾಕ್ಕೊಂಡಿದ್ದೀನಿ. ಸೀಗೆಕಾಯಿ ಹಾಕೊಳ್ಳೋದ್ರಿಂದ ಗ್ರೇ ಹೇರ್ಸ್ ಬರಲ್ಲ ಅಂತ ಹೇಳ್ತಾರೆ. ಈಗ ಆಲ್ರೆಡಿ ನನಗಾಗಲೇ ಬಂದುಬಿಟ್ಟಿದೆ. ತುಂಬ ಜಾಸ್ತಿ ಗ್ರೇ ಹೇರ್ಸ್ ಇದೆ ಇಲ್ಲೆಲ್ಲ. ನಾನು ಜಾಸ್ತಿ ಈ ರೀತಿ ಬಾಚ್ತೀನಲ್ವ, ಹಾಗಾಗಿ ಕಾಣಿಸಲ್ಲ. ಜಸ್ಟ್ ಏನಾದರೂ ಇರ್ತಿರ ಬೈತಲೆ ತೆಗಿತು ಅಂತಂದರೆ ಫುಲ್ ಕಾಣಿಸುತ್ತೆ. ಇಲ್ಲೆಲ್ಲ ಜಾಸ್ತಿನೇ ಇದೆ. ಇಲ್ಲಿ ಕಾಣಿಸುತ್ತೆ ಇಲ್ವೋ ಗೊತ್ತಿಲ್ಲ, ನೋಡ್ತಾ ಇರ್ಬೋದು, ಇಲ್ಲೆಲ್ಲ ಜಾಸ್ತಿ ಇದೆ. ಸೊ ನನಗೆ ಕಾಲೇಜ್ ಡೇಸಿಂದನೂ ಇದೆ. ಸೊ ಏನು ಮಾಡೋಕ್ಕಾಗಲ್ಲ. ಇವಾಗೆಲ್ಲ ಹುಟ್ತಾ ಇರೋ ಮಕ್ಳಿಗೂ ಕೂಡ ಬಂದುಬಿಡುತ್ತಂತೆ. ಸೊ ನಾನು ಇವಾಗ ನೆಕ್ಸ್ಟ್ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಅದಕ್ಕೂ ಮುಂಚೆ ನನ್ನ ಮಗಳು ಮನೇನ ಮತ್ತೆ ಯಾವ ರೀತಿ ಮಾಡಿದ್ದಾಳೆ ಅಂತ ಹೇಳಿ ತೋರಿಸ್ತೀನಿ ಬನ್ನಿ. ಸೊ ನಮ್ಮ ಮನೆ ಗೋಡೆಗಳಿಗೆಲ್ಲ ಈ ಥರ ಡಿಸೈನ್ ಮಾಡಿಬಿಟ್ಟಿದ್ದಾಳೆ. ಎಲ್ಲೂ ಕೂಡ ಜಾಗ ಬಿಟ್ಟಿಲ್ಲ, ನೋಡ್ತಾ ಇರ್ಬೋದು. ಇದೆಲ್ಲ ವೀಡಿಯೋಗಳಲ್ಲಿ ತೋರಿಸಿದ್ದೀನಿ ನಾನು. ಸೊ ಅದೆಲ್ಲ ಟಾಯ್ಸ್ ಇಟ್ಟಿದ್ದಾಳೆ. ನನ್ನ ಮಗಳದ್ದು ಚಪ್ಪಲಿ ಮತ್ತು ಶೂಗಳನ್ನ ಮಾತ್ರ ಒಳಗಡೆ ಇಡ್ತೀನಿ. ಯಾಕಂದರೆ ಹಾವೆಲ್ಲ ಬರುತ್ತೆ, ಚೇಳು ಅದೆಲ್ಲ ಅಂತ ಇರುತ್ತಲ್ವ. ಚಪ್ಪಲಿ ಸ್ಟ್ಯಾಂಡಲ್ಲಿ ಇಟ್ಬಿಟ್ಟು ಆಮೇಲೆ ಅದ್ರೊಳಗಡೆ ಏನಾದರೂ ಸೇರ್ಕೊಂಬಿಟ್ರಿ ಅಂತೇಳಿ ನಂಗೆ ಭಯ. ಸೊ ಹಾಗಾಗಿ ನಾನು ಹಂಗೆ ಮಾಡಿದ್ದೀನಿ. ಇದು ಬೆಡ್ ಕವರೆಲ್ಲ ತೆಗೆದಿದ್ದೀನಿ. ನನ್ನ ತಂಗಿ ನೆನ್ನೆ ಐರನ್ ಮಾಡೋದಕ್ಕೆ ಹೋಗಿ ಇಲ್ಲಿ ಸುಟ್ಬಿಟ್ಟಿದ್ದಾಳೆ. ಇಲ್ಲಿ ಕಾಣಿಸುತ್ತೆ ಅನಿಸುತ್ತೆ, ಇಲ್ಲಿ ಸುಟ್ಬಿಟ್ಟಿದ್ದಾಳೆ. ಇದು ಹಾಸಿಗೆ ಸುಟ್ಟಿರೋದಲ್ಲ, ಬೆಡ್ ಕವರ್, ಬೆಡ್ ಸ್ಪ್ರೆಡ್ ಏನಿರುತ್ತೆ ಅದು ಇದಾಗಿರೋದು. ಸೊ ಇವಾಗ ಬೇರೆ ಹಾಕಬೇಕು. ಇವಳು ಹೋಮ್ವರ್ಕ್ ಬರೆಯಮ್ಮ ಅಂತ ಅಂದರೆ ಇಷ್ಟೆಲ್ಲ ತೆಗೆದಿಟ್ಟಿದ್ದಾಳೆ. ನನ್ನ ಮಗಳಿಗೆ ಕನ್ನಡ ಬರ್ಸೋದಕ್ಕೆ ಅಂತ ಹೇಳ್ಬಿಟ್ಟು ನಾನು ಈ ರೀತಿಯಾಗಿ, ಇಂಗ್ಲೀಷಲ್ಲಾದರೆ ಕ್ರಾಸ್ ಲೈನು, ಕರ್ವ್ ಲೈನು, ಆಮೇಲೆ ಜಿಗ್ಜಾಗ್ ಅಂತ ಎಲ್ಲ ಕೊಡ್ತಾರಲ್ವ. ಸೊ ಹಾಗಾಗಿ ನಾನು ಇವಳಿಗೆ ಈ ರೀತಿಯಾಗಿ ಒಂದೊಂದು ವರ್ಡ್ಗೂ ಯಾವ ರೀತಿ ಡಿಫ್ರೆನ್ಸ್ ಇರುತ್ತೆ ಅದನ್ನು ತೋರಿಸಿ ಈ ಥರ ಬರೆಸಿದ್ದೀನಿ. ಅವಳಿಗೆ ಈ ಥರ ಬರೆಯೋದಂದರೆ ತುಂಬಾ ಇಷ್ಟ. ಸೊ ಇದನ್ನು ಚೆನ್ನಾಗಿ ಬರೆಯೋದು ಕಲ್ತ್ಕೊಂಡಿದ್ದಾಳೆ. ಇದೆಲ್ಲ ಅವಳೇ ಬರೆದಿರೋದು. ಏನಾದರೂ ಸ್ವಲ್ಪ ಕಷ್ಟ ಆಯಿತು ಅಂತಂದರೆ ಅಳ್ತಾಳೆ, ನಂಗೆ ಬರಲ್ಲ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಸ್ವಲ್ಪ ಏನಾದ್ರೂ ಸ್ಟ್ಯಾಟಿಕ್ಸ್ ಎಲ್ಲ ಹೇಳ್ಕೊಟ್ರೆ ನೀಟಾಗಿ ಬರೀತಾಳೆ. ನೋಡ್ತಾ ಇರ್ಬೋದು, ಇಲ್ಲೆಲ್ಲ ಚೆನ್ನಾಗಿ ಬರೆದಿದ್ದಾಳೆ. ಇದಿಷ್ಟೇ. ಆಮೇಲೆ ಏನ ಹೆಂಗೆ ಬರೀತಾಳೆ ಅಂತ ತೋರಿಸ್ತೀನಿ. ನಾನು ಬುಕ್ಸ್ನ ಹಾಳು ಮಾಡಬೇಡಮ್ಮ ಅಂತ ಹೇಳಿದರೂ ಕೂಡ ಏನಾದರೂ ಒಂದು ಮಾಡ್ತಾಳೆ. ಸೊ ಇದು ಅವಳಾಗೆ ಕಲಿತು ಬರೆದಿರೋದು. ಅಂದರೆ ಇದನ್ನೆಲ್ಲ ನೋಡ್ಕೋತಾಳೆ, ಸುಮ್ಮನೆ ಬರೀತಾಳೆ. ಇದನ್ನೆಲ್ಲ ನೋಡ್ಕೊಳ್ದೇನೂ ಕೂಡ ಮುಚ್ಚಿಟ್ಟು ಬರೀತಾಳೆ. ನೀವೇನಾದ್ರೂ ಮಕ್ಕಳಿಗೆ ಫಸ್ಟು ಏನ ಕಲಿಸ್ತೀನಿ ಅಂತಂದರೆ ಫಸ್ಟು ತೋರಿಸೋದ್ನಲ್ವ, ಅದನ್ನು ಒಂದು 3 ಡೇಸು ಪ್ರಾಕ್ಟೀಸ್ ಮಾಡಿಸಿ. ಅವಳಿಗೆ ಈ ಥರ ಕನ್ಫ್ಯೂಸ್ ಆಗ್ತಾ ಇದೆಯಂತೆ, ಹೇಳ್ಕೊಡು ಅಂತ ಹೇಳ್ಬಿಟ್ಟು ಇದನ್ನು ಸ್ಟಾಪ್ ಮಾಡಿದ್ದಾಳೆ. ಇದೆಲ್ಲ ಅವಳೇ ಬರೆದಿರೋದು. ಇಷ್ಟು ಇವಾಗ ಬರೆದ್ರೆ ಸಾಕು. ನೆಕ್ಸ್ಟ್ ಇದೇ ಥರ ಮತ್ತೆ ರಿಪೀಟ್ ಮಾಡಿದ್ರೆ ಅಷ್ಟೊಳಗಡೆ ಅವ್ರಿಗೆ ಪ್ರಾಕ್ಟೀಸ್ ಆಗಿರುತ್ತೆ. ಸೊ ಬರೀತಾರೆ. ನೀವೇನಾದ್ರೂ ಫಸ್ಟ್ ಸ್ಟಾರ್ಟಿಂಗು ಬರೆಸ್ತೀನಿ ಅಂತಂದರೆ ಈ ಥರದನ್ನು ಪ್ರಾಕ್ಟೀಸ್ ಮಾಡಿಸಿ. ಮತ್ತು ಈ ಥರ ಕಾಪರೇಟಿಂಗ್ ಬರಿತಿದ್ವಲ್ವಾ, ಈ ಥರನೇ ಬರೆಸಿ. ಇದರಲ್ಲೇ ಬರೆಸಿದ್ರೆ ಅವ್ರಿಗೆ ಗೊತ್ತಾಗುತ್ತೆ ಯಾವುದು ಮೇಲ್ ಬರಬೇಕು, ಕೆಳಗಡೆ ಬರಬೇಕು, ಮತ್ತು ಸೊನ್ನೆ ಹಾಕೋದು, ಅದು ಇದು ಎಲ್ಲ ಬರುತ್ತೆ. ತಲೆಕಟ್ಟು ಈ ಥರ ಎಲ್ಲ ಹಾಕೋದೆಲ್ಲ ಬರುತ್ತೆ. ಸೊ ನೀವು ಕೂಡ ಇದನ್ನು ಪ್ರಾಕ್ಟೀಸ್ ಮಾಡಿಸ್ಬಿಟ್ಟು ಆಮೇಲೆ ಬರ್ಸಿದ್ರೆ ಮಕ್ಕಳು ಚೆನ್ನಾಗಿ ಕಲ್ತ್ಕೋತಾರೆ. ಸೊ ನಾನು ಇದನ್ನು ತೋರ್ಸೋಣ ಅಂತ ಅಂದ್ಕೊಂಡಿದ್ದೆ. ಫಸ್ಟು ಇವತ್ತು ವೀಡಿಯೋ ಮಾಡೋಕ್ಕೆ ಸಿಕ್ತು, ಬುಕ್ಸ್ ನೋಡಿದ್ನಲ್ಪ, ಹಂಗಾಗಿ ತೋರಿಸ್ಬಿಟ್ಟೆ. ಯಾರಿಗಾದರೂ ಹೆಲ್ಪ್ ಆಗುತ್ತೆ ಮಕ್ಕಳಿಗೆ ಹೋಮ್ವರ್ಕ್ ಮಾಡಿಸೋರಿಗೆ ಅಂತ ಹೇಳಿ ತೋರಿಸಿದ್ದೀನಿ. ಮತ್ತು ಅವಳಿಗಿನ್ನ ಸ್ಕೂಲಲ್ಲಿ ಎಲ್ಲ ಪ್ರಾಕ್ಟೀಸ್ ಮಾಡಿಸಿಲ್ಲ, ನಾನಷ್ಟೇ ಇದನ್ನು ಕಲ್ತ್ಕೊಳ್ಳಿ ಅಂತ ಬರೆಸ್ತಾ ಇದ್ದೀನಿ. ಸೊ ಇದೇ ಹೇಳ್ತಾ ಇದ್ದರೆ ತುಂಬ ಜಾಸ್ತಿ ಆಗುತ್ತೆ. ಓಕೆ, ಮತ್ತೆ ಕಂಟಿನ್ಯೂ ಮಾಡ್ತೀನಿ ವೀಡಿಯೋನ. ಹಲೋ ಗೈಸ್, ಈಗ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಹಾಗೆ ಮೊನ್ನೆ ಒಂದು ಇನ್ಫಾರ್ಮೇಷನ್ ಕೊಟ್ಟಿದ್ದೆ, ಈ ವ್ಲಾಗ್ ಜೊತೆಗೆ ಹಾಗೆ ಇನ್ನೊಂದು ಇನ್ಫಾರ್ಮೇಷನ್ ಕೊಡೋಣ ಅಂತ ಹೇಳಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಜಸ್ಟ್ ಪೂಜೆ ಎಲ್ಲ ಆಯಿತು. ಗುರುವಾರ ಆಗಿರೋದ್ರಿಂದ ಬೆಳಗ್ಗೆಯಿಂದ ಸ್ವಲ್ಪ ಏನೂ ತಿಂದಿರಲಿಲ್ಲ ನಾನು. ಪೂಜೆ ಮಾಡೋದಕ್ಕೂ ಮುಂಚೆ ಏನೂ ತಿನ್ನಲ್ಲ. ಆಯಿತು ಅಂತ ಟೈಮೆಲ್ಲ ಆಯಿತು, ಮಗಳನ್ನ ಬೇಗ ಸ್ಕೂಲಿಗೆ ಕಳಿಸ್ದೆ, ಕೆಲಸ ಮುಗೀತು ಅಂತಂದರೆ ಬೆಳಗ್ಗೆನೇ ಪೂಜೆ ಮಾಡ್ತೀನಿ. ಸೊ ಇವತ್ತು ಕೆಲಸ ಬೇರೆ ಇತ್ತು ಅಂತ ಹೇಳ್ಬಿಟ್ಟು
ಕೆಲಸ ಎಲ್ಲ ಮಾಡ್ಕೊಂಡು ಆಮೇಲೆ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಇಷ್ಟೊತ್ತವರೆಗೂ ವೆಯ್ಟ್ ಮಾಡಿದೆ. ಈಗಾಗಲೇ ಒಂದು 4:30 4:45 ಏನೋ ಆಗಿದೆ. ಸೊ ಇವಾಗ ಪೂಜೆ ಎಲ್ಲ ಮುಗೀತು. ಸ್ವಲ್ಪ ಊಟ ಮಾಡಿಕೊಂಡು ಈಗ ತಾನೇ ಬಂದಿದ್ದೀನಿ, ಸ್ವಲ್ಪ ಎನರ್ಜಿ ಎಲ್ಲ ತೊಗೊಂಡು. ಇವತ್ತಿನ ವಿಡಿಯೋದಲ್ಲಿ ಏನು ಇನ್ಫಾರ್ಮೇಷನ್ ಕೊಡಬೇಕು ಅಂದರೆ, ಲಾಸ್ಟ್ ಟೈಮಲ್ಲಿ ನಾನು ಮುತ್ತೈದೆಯರ ಮಾಡುವಂತಹ ಈ ಒಂದು ಹಬ್ಬ ಅಂತ ಹೇಳಿದ್ದೆ. ಸೊ ಅದರಲ್ಲಿ ವ್ರತನ ಮಾಡಬೇಕಿದ್ರೆ ಮುತ್ತೈದೆಯರು ಏನೆಲ್ಲ ಒಂದು ವಿಧಾನಗಳನ್ನ ಪಾಲಿಸ್ಬೇಕು ಅಂತ ಹೇಳಿ ನಾನು ಹೇಳಿದ್ದೆ. ಅದನ್ನು ಯಾರೋ ಇಲ್ಲ ಇದನ್ನು ಹಂಗೆ ನೀವೇ ಸುಮ್ಮನೆ ಹುಟ್ಟಾಕೊಂಡು ಹೇಳಿದ್ದೀರಾ ಅಂತ ಹೇಳಿ ಕಮೆಂಟ್ ಮಾಡಿದರು. ಸೊ ಅದಕ್ಕೆ ಪ್ರೂಫ್ ಆಗಿ ಒಂದು ಫೋಟೋ ಕೂಡ ಆ್ಯಡ್ ಮಾಡಿಬಿಡ್ತೀನಿ ಇಲ್ಲಿ, ಅದನ್ನು ನೀವು ನೋಡ್ಕೋಬಹುದು. ಅದು ಅಲ್ಲದೆ ಇವಾಗ ಮುತ್ತೈದೆಯರೇ ಮಾಡಬೇಕು ಅಂತ ಅಲ್ಲ, ಅವ್ರು ಮಾಡೋ ಅಂಥ ಮುತ್ತೈದೆಯರಾಗಿದ್ದವರು ಯಾವ ರೀತಿಯಾಗಿ ಮಾಡಬೇಕು ಅಂತ ನಾನಲ್ಲಿ ಹೇಳಿದ್ದು. ಸೊ ಈ ಒಂದು ಹಬ್ಬನ ವರಮಹಾಲಕ್ಷ್ಮಿ ಅಂತಂದರೆ ಲಕ್ಷ್ಮೀ ತಾಯಿ ವರನ ಕೊಡ್ತಾಳೆ. ಸೊ ಹಾಗಾಗಿ ನಾವು ನಮ್ಮ ಕುಟುಂಬದವರಿಗೆ, ಮಕ್ಕಳಿಗೆ, ನಮ್ಮ ಗಂಡಂದಿರಿಗೆ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ, ವರ ಸಿಗಲಿ, ನಮಗೂ ಕೂಡ ಜೀವನದಲ್ಲಿ ನಾವು ಉನ್ನತ ಮಟ್ಟಕ್ಕೆ ಹೋಗಲಿ ಅಂತ ಹೇಳಿ ಲಕ್ಷ್ಮಿ ನಮ್ಮ ಜೊತೆ ಇರಲಿ, ನೆಲೆಸಲಿ, ಹಾಗೆ ಹೀಗೆ ಕನಸುಗಳಿರುತ್ತಲ್ವ. ಸೊ ಆ ಒಂದು ವರ ಪಡ್ಕೊಳ್ಳೋದಕ್ಕೋಸ್ಕರ ಅಂತ ಹೇಳಿ ಈ ವ್ರತನ ಮಾಡ್ತಾರೆ. ಸೊ ಇದರಲ್ಲಿ ಉಪವಾಸ ಇರೋರು ಇರ್ತಾರೆ, ಉಪವಾಸ ಇಲ್ಲದೇ ಬೆಳಗ್ಗಿನ ಪೂಜೆ ಮಾಡೋರು ಇರ್ತಾರೆ. ಅತಿ ಹೆಚ್ಚಾಗಿ ಬೆಳಗಿನ ಪೂಜೆ ಮಾಡ್ತಾರೆ. ಎಲ್ಲೋ ಕೆಲವೊಂದಷ್ಟು ಜನಗಳು ಮಾತ್ರ ಸಂಜೆ ಪೂಜೆ ಮಾಡ್ತಾರೆ. 6 ಗಂಟೆಗೆ ಎದ್ದು ಪೂಜೆ ಮಾಡಬೇಕು, ಇದೆಲ್ಲ ಇರುತ್ತೆ. ಸೊ ಮುತ್ತೈದೆಯರು ಪೂಜೆ ಮಾಡುವಾಗ ಏನು ಮಾಡ್ತಾರೆ ಅಂತ ಅಂದರೆ, ನಾನು ತಿಳ್ಕೊಂಡಿರೋದ್ರಲ್ಲಿ ಬೆಳಗ್ಗೆ ಎದ್ದು ಬೇಗನೆ ಸ್ನಾನ ಮಾಡಿ ತಲೆ ಕೂದಲನ್ನ ಅಂದರೆ ಈ ಥರ ಹಾಕಿ ಬಿಟ್ಕೋಬಾರ್ದು. ಇದನ್ನು ಹಾಗೆ ಟವಲೆಲ್ಲ ಕಟ್ತೀವಲ್ಲ ಹಂಗೆಲ್ಲ ಕಟ್ಟಬಾರ್ದು, ಜಡೆ ಹಾಕಬೇಕು ಅಥವಾ ಈ ರೀತಿ ಬನ್ನ ಕಟ್ಬಿಟ್ಟು ಆ ಪೂಜೆಗೆ ಕೂತ್ಕೋಬೇಕು. ಅರಿಶಿನ ಕುಂಕುಮ, ಗಂಧ, ಧೂಪ ಅದನ್ನೆಲ್ಲ ಹಾಕಬೇಕು. ಅದಾದ ನಂತರ ನಾವು ರೇಷ್ಮೆ ಸೀರೆಯನ್ನು ಉಟ್ಕೋಬೇಕು ಅಂತ ಇದೆ. ಸರಿ, ಓಕೆ, ಇದನ್ನೆಲ್ಲ ಪಾಲನೆ ಮಾಡ್ತೀವಿ. ಅರಿಶಿನ ಕುಂಕುಮಕ್ಕೆ ಅಂತ ಹೇಳಿ 3 ಜನ ಅಥವಾ 5 ಜನನ ಮುತ್ತೈದೆಯರನ್ನ ಕರೀತಾರೆ. ಸೊ ಆವಾಗ ಇಲ್ಲಿ ಒಂದು ಡೌಟ್ ಬರುತ್ತೆ. ನಾನು ಇವಾಗ ಹೇಳಿರೋದಕ್ಕೆ ಇನ್ನೊಂದು ಮಾಡ್ತಾರೆ, ಹಂಗಿದ್ರೆ ಬೇರೆಯವ್ರು ಯಾರೋ ಪೂಜೆಗೆ ಅರಿಶಿನ ಕುಂಕುಮಕ್ಕೆ ಹೋಗಬಾರ್ದಾ ಅಂತ ಹೇಳ್ಬಿಟ್ಟು. ಖಂಡಿತವಾಗ್ಲೂ ಕೂಡ ಅವರೂ ಕೂಡ ಪೂಜೆಗೆ ಕರಿಬಹುದು. ಇವಾಗ 4 ಜನ ನಿಂತಿದ್ದತ್ರ ಇದ್ದಾಗ ಎಲ್ಲರೂ ಅವರೇ ಇರೋದಿಲ್ಲ. ಹಾಗಾಗಿ ನಾವು ಅವ್ರ ಮನಸ್ಸಿಗೆ ಯಾವತ್ತೂ ಬೇಜಾರು ಮಾಡಬಾರ್ದು, ಅವರಿಗೆ ಅವಮಾನ ಆಗೋ ಥರ ನಾವು ಯಾವತ್ತೂ ಕೂಡ ನಡ್ಕೋಬಾರ್ದು. ಅವ್ರೂ ಕೂಡ ಇದಕ್ಕೆ ಅರಿಶಿನ ಕುಂಕುಮ ತಗೊಳ್ಳೋದಕ್ಕೆ ಕರಿಬೇಕಾಗಿರುತ್ತೆ. ಒಬ್ಬೊಬ್ಬರು ಏನು ಮಾಡ್ತಾರೆ ಅಂದರೆ ಅಕ್ಸೆಪ್ಟ್ ಮಾಡ್ಕೊಂಡಿರ್ತಾರೆ, ನಾನು ಅರಿಶಿನ ಕುಂಕುಮ ಇಡಬಾರ್ದು ಅಂತ ಹೇಳಿ. ಇವಾಗಿನ ಇದರಲ್ಲಿ ಯಾವುದು ಆ ರೀತಿ ರಿಸ್ಟ್ರಿಕ್ಷನ್ ಇಲ್ಲ, ಎಲ್ಲರೂ ಇಟ್ಕೋತಾರೆ, ಹೂವೆಲ್ಲ ಮುಟ್ಕೋತಾರೆ. ಸೊ ಇವಾಗ ನಾವೇನಾದರೂ ಕೊಡಬೇಕು ಅಂತಂದರೆ, ಕೆಲವ್ರಿಗೆ ಹೊಸ್ದಾಗಿ ಮಾಡೋರಿಗೆ ಗೊತ್ತಿಲ್ಲ, ಹೊಸ್ದಾಗಿ ಹೋಗಿರೋರಿಗೆ ಗೊತ್ತಿಲ್ಲ ಅಂತಂದರೆ, ನೀವೇನಾದರೂ ಅವರಿಗೆ ಅರಿಶಿನ ಕುಂಕುಮ ಕೊಡ್ತೀರಾ ಅಂತಂದರೆ, ಆ ಒಂದು ಮಡ್ಲಕ್ಕಿ ಕೊಡ್ತೀರಾ ಅಲ್ವಾ, ಆ ಒಂದು ತಟ್ಟೆಗೆ ಸ್ವಲ್ಪ ಅಕ್ಕಿ ಆಗಿರ್ಬೋದು, ಮತ್ತು ಅದ್ರ ಮೇಲೆ ಸ್ವಲ್ಪ ಒಂದು ಬ್ಲೌಸ್ ಪೀಸ್ ಆಗಿರ್ಬೋದು, ಹಾಗೆ ಎಲೆ ಅಡಿಕೆನ ಇಟ್ಟು, ಮತ್ತು 2 ಜೋಡಿ ಹಣ್ಣುಗಳನ್ನ ಇಡ್ಬೋದು, ಮತ್ತು 2 ತೆಂಗಿನಕಾಯಿಗಳನ್ನ ಇಡಬಹುದು, ಮತ್ತು ಏನಾದರೂ ಡ್ರೈ ಫ್ರೂಟ್ಸ್ ಆ ಥರ ಎಲ್ಲ ಇಡಬಹುದು. ಅದನ್ನು ಇಟ್ಟು ನೀವು ಅವರಿಗೆ ಅರಿಶಿನ ಕುಂಕುಮನ ಕೊಡಬಹುದು. ಸೊ ಅವರು ತಗೋತಾರೆ ಅಂತ ಅಂದರೆ ನೀವು ಹೂವು ಮತ್ತು ಅರಿಶಿನ ಕುಂಕುಮ ಎಲ್ಲನೂ ಸೇರಿಸಿ ಕೊಡಬಹುದು. ಇದನ್ನು ನಾನು ಲಾಸ್ಟ್ ಇಯರಲ್ಲೇ ನಾನು ಒಂದು ವಿಡಿಯೋದಲ್ಲಿ ನೋಡಿದ್ದೆ. ನಾವು ಯಾವತ್ತೂ ಅವರಿಗೆ ಅವಮಾನ ಮಾಡಬಾರ್ದು, ಇದರಿಂದ ಲಕ್ಷ್ಮಿ ಕೂಡ ಕೋಪ ಮಾಡ್ಕೋತಾಳೆ ಅಂತ ಕೂಡ ಹೇಳಿದರು. ಸೊ ನಾನು ಈ ವಿಡಿಯೋನ ಕಂಟಿನ್ಯೂಟಿ ಮಾಡೋ ಅಷ್ಟರೊಳಗಡೆ ಏನೇನೋ ಗಾಸಿಪ್ ಆಗೋಗ್ಬಿಡ್ತು. ಸೊ ಹಾಗಾಗಿ ನಾನು ಅದನ್ನು ಅಲ್ಲಿಗೆ ನಿಲ್ಲಿಸಬಾರ್ದು. ಅನ್ನೋರು ಅಂದ್ಕೊಳ್ಳಿ, ನನ್ನ ಪಾಡಿಗೆ ನನಗೆ ಗೊತ್ತಿರೋ ಇನ್ಫಾರ್ಮೇಷನ್ನ ಕೊಡಬೇಕು ಅಂತ ಹೇಳಿ ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಯಾವತ್ತೂ ಯಾರಿಗೂ ಅವಮಾನ ಮಾಡಬಾರ್ದು. ದೇವರು ಎಲ್ರಿಗೂ ಕೂಡ ಒಂದೇ ವರನ ಕೊಡೋದು, ಅವ್ರವ್ರ ಮನಸ್ಸು ಭಕ್ತಿ ಹೇಗಿರುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಷ್ಟೇ. ಸೊ ಆ ಒಂದು ವಿಚಾರನ ಹೇಳಬೇಕು ಅಂತ ಹೇಳಿ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಬೇರೆ ಯಾರ ಮನಸ್ಸಿಗೂ ಹರ್ಟ್ ಮಾಡಬೇಕು ಹಾಗೆ ಹೀಗೆ ಅನ್ನೋ ಉದ್ದೇಶ ನನಗಿಲ್ಲ. ಇವಾಗ ಕಳಶನ ಇಟ್ಟು ಪೂಜೆ ಮಾಡೋರು ಅದರೊಳಗಡೆ ಏನೇನು ಹಾಕಬೇಕು ಅಂತ ಹೇಳಿ ತುಂಬಾ ಈಗ ವೀಡಿಯೋಗಳನ್ನ ಮಾಡ್ತಾ ಇದ್ದಾರೆ. ಸೊ ನನಗನ್ಸಿರೋ ಪ್ರಕಾರ ಗೋಮತಿ ಚಕ್ರ ಆಗಿರ್ಬೋದು, ಮತ್ತು ಶಂಕುಗಳಾಗಿರಬಹುದು, ಇದನ್ನೆಲ್ಲ ಹಾಕ್ತಾರೆ. ಅದನ್ನು ಎಲ್ಲೂ ಯಾವ ಇದರಲ್ಲೂ ಹಾಕೋದನ್ನ ನಾನು ನೋಡಿಲ್ಲ. ನಮ್ಮನೆಯಲ್ಲೂ ಕೂಡ ಪೂಜೆ ಮಾಡೋರು ಇದ್ದಾರೆ. ಸೊ ಯಾವತ್ತೂ ಯಾವ ಕಳಶಕ್ಕೂ ಅದನ್ನೆಲ್ಲ ಹಾಕಿಲ್ಲ. ಡ್ರೈ ಫ್ರೂಟ್ಸ್ ಹಾಕ್ತಾರೆ, ನಾನು ಅದನ್ನು ನೋಡಿದ್ದೀನಿ. ಹಾಗೆ ಅಕ್ಷತೆ, ಅರಿಶಿನ ಕುಂಕುಮ, ಗಂಧನ ಹಾಕ್ತಾರೆ, ಮತ್ತು ಅಡಿಕೆನ ಹಾಕ್ತಾರೆ. ಅರಿಶಿನದ ಕೊಂಬಾಗಲಿ ಮತ್ತು ಅದನ್ನೆಲ್ಲ ನಾನು ನೋಡಿಲ್ಲ. ಸೊ ಹಾಗಾಗಿ ನಂಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ನಾನು ಆ ರೀತಿಯಾಗಿ ಏನೂ ಹಾಕೋದಿಲ್ಲ. ನಾನು ಒಂದು ಕಳಶನ ಇಡ್ತೀನಿ ಅಂತ ಅಂದರೆ
ಒಂದು ಶುದ್ಧವಾಗಿರುವಂತಹ ಒಂದು ಬಟ್ಟೆ ಹಾಸಿ ಅದ್ರ ಮೇಲೆ ಅಕ್ಕಿನ ಹಾಕ್ಬೋದು, ಅಥವಾ ಬಾಳೆದೆಲೆನ ಹಾಕಿ ಅದ್ರ ಮೇಲೆ ಅಕ್ಕಿನ ಹಾಕಬಹುದು. ಮತ್ತು ಒಂದು ತಂಬಿಗೆ ಅಥವಾ ನೀವು ಇಡೋ ಕಳಶದಲ್ಲಿ ನೀರನ್ನು ತುಂಬಿ ಕಳಸಕ್ಕೆ ಕಾಯಿ ಇಡ್ತೀವಲ್ವ, ಕಾಯಿಗೆ ಟಚ್ ಆಗಬೇಕು ನೀರು, ಆ ರೀತಿಯಾಗಿರಬೇಕು. ನೀರು ತೀರಾ ಕೆಳಗಡೆ ಹೋಗಿರೋ ಥರ ಇಡಬಾರ್ದು, ಮತ್ತು ತುಂಬ ಇಟ್ಟರು ಕೂಡ ನೀರು ಚೆಲ್ಲುತ್ತೆ ಅಂತ ಹೇಳ್ಬಿಟ್ಟು ತಲೆ ಟಚ್ ಆಗೋಷ್ಟು ನೀರನ್ನು ಹಾಕಬೇಕಾಗಿರುತ್ತೆ. ಅದರಲ್ಲಿ ₹1 ಕಾಯಿನ್ ಆಗಿರಬಹುದು. ಮತ್ತು ಎಲೆನ ಸುತ್ತ ಇಡೋದ್ರಿಂದ ನಾವು ಅದರೊಳಗೆ ಜೋಡಿ ಅಡಿಕೆಗಳನ್ನ ಹಾಕಬೇಕು. ಬಟ್ಲಡಿಕೆ ಆದರೂ ಆಯಿತು, ಸಿಂಗಲ್ ಒಂದು ಅಡಿಕೆ ಬರುತ್ತಲ್ಲ ಅದರಲ್ಲಿ 2 ಅಡಿಕೆನಾದರೂ ಆಯಿತು ಹಾಕಬಹುದಾಗುತ್ತೆ. ಮತ್ತು ಅರಿಶಿನ, ಕುಂಕುಮ, ಅಕ್ಷತೆ ಮತ್ತು ಗಂಧನ ಹಾಕಬೇಕಾಗುತ್ತೆ. ನಾವು ಇವಾಗ ಗಂಜಲ ಅಥವಾ ಉಪ್ಪು, ಅರಿಶಿನ ಎಲ್ಲ ಹಾಕಿ ದೇವ್ರ ಮನೆ ಕ್ಲೀನ್ ಮಾಡಿರ್ತೀವಿ. ಸೊ ಹಾಗಾಗಿ ಅದರೊಳಗಡೆ ಏನು ಹಾಕಬೇಕು ಅಂತ ಏನೂ ಇಲ್ಲ. ಗಂಗಾಜಲ ನಮಗೆ ಪ್ರೋಕ್ಷಣೆ ಆಗಬೇಕು. ತಾಯಿಗೆ ನಾವು ಗಂಗಾಜಲ ಹಾಕೋಷ್ಟು ದೊಡ್ಡವರಲ್ಲ ಅಂತ ನಾನು ಅನ್ಕೋತೀನಿ. ಸೊ ಹಾಗಾಗಿ ಇದಿಷ್ಟನ್ನು ನಾವು ಕಳಶಕ್ಕೆ ಹಾಕಬೇಕು ಅಂತ ಹೇಳಿ ನನಗೆ ಗೊತ್ತಿರೋದು. ಇದರಲ್ಲ ಇಲ್ಲ ಹಾಕಬೇಕು ಅನ್ನೋದೇನಾದರೂ ಇತ್ತು ಅಂತಂದರೆ ಏನಂತ ಕಮೆಂಟ್ ಮಾಡಿ, ನಾನು ಕೂಡ ವೀಡಿಯೋದಲ್ಲಿ ಸರ್ಚ್ ಮಾಡ್ತೀನಿ. ಬೆಳಗ್ಗೆ ಒಂದು ವೀಡಿಯೋ ನೋಡ್ತಾ ಇದ್ದೆ, ಯಾರೋ ವೀಡಿಯೋ ಮಾಡುವಾಗ ಏನೋ ಬೇರೆ ಇರುತ್ತಲ್ಲ ಅದು, ಮತ್ತು ಗೋಮತಿ ಚಕ್ರ ಅದೆಲ್ಲ ಹಾಕಬೇಕು ಅಂತ ಹಾಕಿದ್ರು. ಸೊ ನಾನು ಅದನ್ನು ಕೂಡ ನೋಡ್ಬಿಟ್ಟು ಮುಂದೆ ವೀಡಿಯೋದಲ್ಲಿ ಹೇಳ್ತೀನಿ ಅದು ಹೇಗೆ ಅಂತ ಹೇಳ್ಬಿಟ್ಟು. ನಾವು ಮುಂಚೆಯಿಂದ ನಾನು ನೋಡ್ಕೊಂಡು ಬಂದಿದ್ದೀನಿ. ಚಿಕ್ಕದ್ನಿಂದ ಕಳಸ ನಮ್ಮ ಮನೇಲಿ ಇದು ಮಾಡೋದ್ರಿಂದ ನಾನು ಹಾಗೆ ನೋಡ್ಕೊಂಡು ಬಂದಿರೋದ್ರಿಂದ ಇದಿಷ್ಟನ್ನು ಹೇಳಿದ್ದೀನಿ. ಮತ್ತು ಇನ್ನೊಂದು ಯಾವುದೋ ಇನ್ಸ್ಟಾಗ್ರಾಮಲ್ಲಿ ಒಬ್ಬರು ಕೇಳಿದರು, ಇದು ಪೂಜೆ ಎಲ್ಲ ಆದಮೇಲೆ ದೇವ್ರ ಮನೆ ಬಾಗಿಲನ್ನ ಹಾಕಬಾರ್ದು ಅಂತ ಹೇಳ್ಬಿಟ್ಟು. ತುಂಬ ಜನ ಹಾಕಬಾರ್ದು ಅಂತ ಹೇಳಿದರು. ಹಾಕಬಾರ್ದು ಅನ್ನೋದು ದೇವ್ರ ಲಕ್ಷ್ಮಿ ಹೊರಟೋಗ್ಬಿಡ್ತಾಳೆ ಅಥವಾ ಲಕ್ಷ್ಮಿ ಬಂದ್ಬಿಡ್ಲಿ ಅಂತ ಹೇಳಿ ತೆಗಿಬೇಕು ಹಾಕಬೇಕು ಅಂತ ಅಲ್ಲ. ಮುಖ್ಯವಾಗಿ ದೇವ್ರ ಮನೆ ಬಾಗಿಲನ್ನ ಹಾಕಬೇಕು. ಯಾಕಂತಂದರೆ ಹೊರಗಡೆಯಿಂದ ಬಂದಿರೋರು ಯಾವತ್ತೂ ಕೂಡ ಡೈರೆಕ್ಟಾಗಿ ಬಂದು ದೇವ್ರ ಮನೆನ ನೋಡಬಾರ್ದು, ದೇವ್ರನ್ನ ನೋಡಬಾರ್ದು, ದೇವ್ರ ಮನೆ ಒಳಗಡೆ ಹೋಗಬಾರ್ದು ಅಂತ ಹೇಳ್ಬಿಟ್ಟು ಯಾವಾಗಲೂ ಕೂಡ ದೇವ್ರ ಮನೆ ಬಾಗಿಲನ್ನ ಹಾಕಬೇಕು. ಆನಂತರ ಇವಾಗ ನಾವು ಪೂಜೆ ಮಾಡಿದ ತಕ್ಷಣ ಬಾಗಿಲು ಹಾಕಬಾರ್ದಾ? 1-2 ನಿಮಿಷ ಅಥವಾ 1 ನಿಮಿಷ ಆದರೂ ಕೂಡ ನಾವು ಬಾಗಿಲನ್ನು ಹಾಕಬೇಕು. ಯಾಕಂತಂದರೆ ನಾವೇನೇ ದೇವರಿಗೆ ಪೂಜೆ ಆಗಿರಲಿ ಅಥವಾ ಪ್ರಸಾದ ಆಗಿರಲಿ, ನೈವೇದ್ಯ ಆಗಿರಲಿ ಏನು ಮಾಡಿರ್ತೀವಿ ಅದು ದೇವರಿಗೆ ಸಮರ್ಪಣೆ ಆಗಲಿ ಅನ್ನೋ ಉದ್ದೇಶಕ್ಕೋಸ್ಕರ 2 ನಿಮಿಷ ನಾವು ಬಾಗಿಲನ್ನು ಹಾಕ್ತೀವಿ. ನೀವು ಯಾವುದೇ ದೇವಸ್ಥಾನಗಳಿಗೆ ಹೋಗಿ ಮಹಾಮಂಗಳಾರತಿ ಆಗಿರಬಹುದು, ಬೆಳಗಿನ ಪೂಜೆ ಆಗಿರ್ಬೋದು, ಮಧ್ಯಾಹ್ನದ್ದು ಸಂಜೆದು ಯಾವುದೇ ಪೂಜೆ ಆಗಿರ್ಬೋದು, ಮಂಗಳಾರತಿಯ ಸಮಯದಲ್ಲಿ ಆದ ನಂತರ ದೇವ್ರ ಬಾಗಿಲನ್ನ 1-2 ನಿಮಿಷ 5 ನಿಮಿಷ ಆದರೂ ಕೂಡ ಮುಚ್ಚುತ್ತಾರೆ. ಕಾರಣ ನಾವು ಮಾಡಿರೋ ಪೂಜೆ, ಪ್ರಸಾದ, ನೈವೇದ್ಯ ದೇವರಿಗೆ ಸಮರ್ಪಣೆ ಆಗಲಿ ಅನ್ನೋ ಉದ್ದೇಶಕ್ಕೆ ಮಾತ್ರ. ಲಕ್ಷ್ಮಿ ಹೋಗ್ತಾಳೆ ಬರ್ತಾಳೆ ಅಂತ ಇಲ್ಲ. ಒಬ್ಬರು ಹೇಳಿದ್ದಾರೆ, ಬಾಗಿಲು ಹಾಕಿದ ತಕ್ಷಣ ದೇವರು ನಿಮ್ಮನ್ನೆಲ್ಲ ಇರ್ತಾಳ, ಅದು ದೇವರು ನಿಮ್ಮ ಮನಸ್ಸಲ್ಲಿ ಇರಬೇಕು ಅಂತ ಹೇಳ್ಬಿಟ್ಟು. ಖಂಡಿತವಾಗ್ಲೂ ಅದು ಸತ್ಯ. ದೇವರು ನಾವು ಮನಸ್ಸಲ್ಲಿ ಇಟ್ಕೊಂಡು ಪೂಜೆ ಮಾಡಿದ್ರೆ ಸಾಕು, ಲಕ್ಷ್ಮಿ ಹೋಗ್ತಾಳೆ ಅಂತ ಹೇಳ್ಬಿಟ್ಟು ಬಾಗಿಲು ಹಾಕೋದಲ್ಲ. ನಾವು ಮಾಡಿರೋ ನೈವೇದ್ಯ ಏನಿರುತ್ತೆ ಅದು ದೇವರಿಗೆ ತಲುಪುತ್ತೆ ಅನ್ನೋ ಒಂದು ನಂಬಿಕೆಯಿಂದ ಅಷ್ಟೇ 1-2 ನಿಮಿಷ 5 ನಿಮಿಷ ಬಾಗಿಲನ್ನು ಹಾಕಬೇಕು. ಸೊ ಇದೆರಡನ್ನು ನನಗೆ ಇನ್ಸ್ಟಾಗ್ರಾಮಲ್ಲಿ ನಾನು ವೀಡಿಯೋಗಳನ್ನ ನೋಡಿದ್ದೆ, ಕೇಳಿದ್ರು. ಸೊ ಹಾಗಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ನಾನು ಡೈಲಿ ವ್ಲಾಗ್ ಮಾಡಬೇಕು ಅಂತ ಹೇಳಿ ವಿಡಿಯೋನ ಶುರು ಮಾಡಿದ್ದೆ. ಸೊ ಮತ್ತಿನ್ನೇನು ಕೆಲಸ ಇಲ್ಲ ನನಗೆ ಜಾಸ್ತಿ. ಇವಾಗ ಅಡುಗೆ ಮಾಡಬೇಕು ಮತ್ತು ಪಾತ್ರೆ ತೊಳಿಬೇಕು, ನನ್ನ ಮಗಳಿಗೆ ಹೋಮ್ವರ್ಕ್ ಮಾಡಿಸ್ಬೇಕು. ಸೊ ಹಾಗಾಗಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ಬಿಡೋಣ. ಮತ್ತು ಇದನ್ನೇ ಅಡುಗೆ ಮಾಡೋದೆಲ್ಲ ಹೇಳ್ಕೊಂಡು ಕೂತ್ಕೊಂಡ್ರೆ ತುಂಬ ಲೆಂತಿ ಆಗುತ್ತೆ. ಹೇಗಿದ್ರು ವರಮಹಾಲಕ್ಷ್ಮಿ ಕ್ಲೀನಿಂಗಿಗೆಲ್ಲ ಇದೆ, ಅದೆಲ್ಲ ವೀಡಿಯೋಸ್ಗಳನ್ನ ಮಾಡ್ತಾ ಇರಬೇಕು. ಸೊ ಹಾಗಾಗಿ ನಾನು ಇದನ್ನು ಒಂದು ಇನ್ಫಾರ್ಮೇಟಿವ್ ವಿಡಿಯೋ ಆಗಿ ನಾನು ಮಾಡಿದ್ದೀನಿ. ಸೊ ಮತ್ತು ಇದರಲ್ಲಿ ನಾನು ಆ್ಯಡ್ ಮಾಡ್ತೀನಿ ನಾನು ಯಾವ ಇನ್ಫಾರ್ಮೇಷನ್ನ ನೋಡಿಕೊಂಡು ಆ ವಿಡಿಯೋ ಹಾಕಿದ್ದೆ ಅಂತ ಹೇಳ್ಬಿಟ್ಟು. ಸುಮ್ಮನೆ ಬಾಯಿಗೆ ಬಂದಿದ್ದೆಲ್ಲ ಹೋದ್ರಲ್ಲ, ನಾನು ಏನಾದರೂ ನೋಡ್ಕೊಂಡು ಹಾಕಿರ್ತೀನಿ, ಅದು ಹಂಗಾಗಿ ಹೇಳಿರ್ತೀನಿ ಅಷ್ಟೇ. ಸೊ ಈ ವಿಡಿಯೋನ ಇವಾಗ ಇಲ್ಲಿಗೆ ಎಂಡ್ ಮಾಡಿಬಿಡ್ತೀನಿ. ಮತ್ತು ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಯಾರಾದರೂ ಹೊಸದಾಗಿ ಚಾನಲ್ನ ನೋಡ್ತಾ ಇದ್ದರೆ, ನನ್ನ ಫ್ರೆಂಡ್ಸ್ಗಳು ನೋಡ್ತಾ ಇರ್ತೀರಾ, ಅವರು ಕಮೆಂಟ್ ಮಾಡಿ ಪ್ಲೀಸ್. ನೋಡಿದರೆ ಏನು ಅನ್ನಿಸ್ತು, ಹೇಗಿತ್ತು ಅದನ್ನು ಕಮೆಂಟ್ ಮಾಡಿ. ಮತ್ತು ನಮ್ಮ ರಿಲೇಟಿವ್ಸು ವಿಡಿಯೋಗಳನ್ನ ನೋಡ್ತಿರ್ತಾರಂತೆ. ಸೊ ಅವರು ನಾನು ಹೊಸದಾಗಿ ಇದನ್ನೆಲ್ಲ ಮಾಡಿದ್ದೀನಲ್ವ, ಅವರೆಲ್ಲ ನೋಡ್ತಿರ್ತಾರಂತೆ. ಸೊ ನೀವೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಅದರಿಂದ ನನಗೂ ಕೂಡ ಯೂಸ್ ಆಗುತ್ತೆ. ವಿಡಿಯೋ ನೋಡೋದಕ್ಕೆ ತುಂಬ ಸಂತೋಷ ಆಗುತ್ತೆ. ಫೋನ್ ಮಾಡಿದಾಗ ಹೇಳ್ತಿರ್ತೀವಿ ವಿಡಿಯೋನ ನೋಡ್ತಿರ್ತೀವಿ ಅಂತ ಹೇಳ್ಬಿಟ್ಟು ಖುಷಿ ಆಯಿತು ನನಗೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಅಕ್ಕಪಕ್ಕದ ಮನೆಯವ್ರುಗಳೆಲ್ಲ ಇರ್ತಾರಲ್ಲ, ಅವ್ರಿಗೂ ಕೂಡ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಹೇಳಿ. ನನ್ನ ಫ್ರೆಂಡ್ಸ್ಗಳು ಮೆಸೇಜ್ ಮಾಡ್ತಾಯಿದ್ದಾರೆ. ಸೊ ಇವಾಗ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಾನಿವಾಗಲೇ ಸ್ಯಾರಿ ವಿಡಿಯೋಸ್ ಕಲೆಕ್ಷನ್ಸ್ ವೀಡಿಯೋಸ್ನ ಹಾಕಿದ್ದೀನಿ. ದಯವಿಟ್ಟು ಅದನ್ನು ನೋಡಿ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ಯಾವಾಗಲೂ ನನಗಿರಲಿ ಅಂತ ಹೇಳಿ ಕೇಳ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್. ಬಾಯ್ ಬಾಯ್.